27th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. An express train takes 1 hour less than a passenger train to travel a distance of 132 km. ಸೊ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇದ್ದಾರೆ? 132 ಕಿಲೋಮೀಟರ್. ಓಕೆ, ಎರಡು ಟ್ರೈನ್, ಒಂದು ಎಕ್ಸ್ಪ್ರೆಸ್ ಟ್ರೈನ್ ಇದೆ, ಇನ್ನೊಂದು ಪ್ಯಾಸೆಂಜರ್ ಟ್ರೈನ್ ಇದೆ. ಓಕೆ, ಇವರಿಬ್ರು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇದ್ದಾರೆ? 132 ಕಿಲೋಮೀಟರ್. ಆಮೇಲೆ ಏನ್ ಕೊಟ್ಟಿದ್ದಾರೆ? ದ ಆವರೇಜ್ ಸ್ಪೀಡ್ ಆಫ್ ದ ಎಕ್ಸ್ಪ್ರೆಸ್ ಟ್ರೈನ್ ಈಸ್ 11 ಕಿಲೋಮೀಟರ್ ಪರ್ ಅವರ್ ಮೋರ್ ದನ್ ದಟ್ ಆಫ್ ಎ ಪ್ಯಾಸೆಂಜರ್ ಟ್ರೈನ್. ಇಲ್ಲಿ ನೋಡ್ರಿ, ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ ನೋಡ್ರಿ. ಆವರೇಜ್ ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್ ನ ಓಕೆ ಪ್ಯಾಸೆಂಜರ್ ಟ್ರೈನ್ ಸ್ಪೀಡ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ? ಪ್ಯಾಸೆಂಜರ್ ಟ್ರೈನ್ ಅಂದ್ರೆ ಸ್ಪೀಡ್ ಆಫ್ ದ ಪ್ಯಾಸೆಂಜರ್ ಟ್ರೈನ್ ಜೊತೆ ಕಂಪೇರ್ ಮಾಡ್ತಾರೆ. ಸೊ ಅದನ್ನ ಎಕ್ಸ್ ಅಂತ ಹೋಗ್ತೀನಿ. ಲೆಟ್ ಸ್ಪೀಡ್ ಆಫ್ ದ ಪ್ಯಾಸೆಂಜರ್ ಟ್ರೈನ್ ಬಿ ಎಕ್ಸ್ ಅಂತ ತಗೊಂತೀವಿ. ಓಕೆ, ಇವಾಗ ಈಗ ನಾವು ಸ್ಟೇಟ್ಮೆಂಟ್ ಹೋದ್ರೆ ದ ಆವರೇಜ್ ಸ್ಪೀಡ್ ಆಫ್ ದ ಎಕ್ಸ್ಪ್ರೆಸ್ ಟ್ರೈನ್. ಓಕೆ, ನಿಮಗೆ ಅರ್ಥ ಆಗ್ಲಿ ಅಂದ್ಬಿಟ್ಟು ನಾನೇನ್ ಬರ್ತೀನಿ? ಸ್ಪೀಡ್ ಆಫ್ ಓಕೆ ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್. ಓಕೆ, ಶಾರ್ಟ್ ಫಾರ್ಮ್ ಅಲ್ಲಿ ಬರ್ತೀನಿ. ಸ್ಪೀಡ್ ಆಫ್ ಇ ಟಿ ಅಂದ್ರೆ ಎಕ್ಸ್ಪ್ರೆಸ್ ಟ್ರೈನ್ ಈಸ್ ಓಕೆ ಏನ್ ಕೊಟ್ಟಿದ್ದಾರೆ? 11 ಕಿಲೋಮೀಟರ್ ಪರ್ ಅವರ್. 11 ಕಿಲೋಮೀಟರ್ ಪರ್ ಅವರ್. ಮೋರ್ ಅಂದ್ರೆ ಏನು? ಪ್ಲಸ್. ಮೋರ್ ದೆನ್ ದಟ್ ಆಫ್ ಎ ಪ್ಯಾಸೆಂಜರ್ ಟ್ರೈನ್ ಅಂದ್ರೆ ಮೋರ್ ದೆನ್ ದಟ್ ಆಫ್ ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್. ಓಕೆ, ಅವ್ರು ಸಿಂಪಲ್ ಆಗಿ ಏನ್ ಕೊಟ್ಟಿದ್ದಾರೆ? ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್ ಈಸ್ 11 ಕಿಲೋಮೀಟರ್ ಪರ್ ಅವರ್ ಮೋರ್ ದೆನ್ ಸ್ಪೀಡ್ ಆಫ್ ದ ಪ್ಯಾಸೆಂಜರ್ ಟ್ರೈನ್ ಅಂತ ಕೊಟ್ಟಿದ್ದಾರೆ. ಈಗ ನೀವೇ ನೋಡ್ರಿ, ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್ ಏನಾಯ್ತು ಇವಾಗ? 11 ಪ್ಲಸ್. ಈಗ ನಾವು ಆಲ್ರೆಡಿ ಸ್ಪೀಡ್ ಆಫ್ ದ ಪ್ಯಾಸೆಂಜರ್ ಟ್ರೈನ್ ಏನಂತ ತಗೊಂಡಿದ್ವಿ? ಎಕ್ಸ್ ಅಂತ ತಗೊಂಡಿದ್ವಿ. ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ ಇವು ಏನು? ಎಕ್ಸ್. 11 ಪ್ಲಸ್ ಎಕ್ಸ್ ಆಯ್ತಿದೆ. ಎಕ್ಸ್ಪ್ರೆಸ್ ಟ್ರೈನ್ ಬಂದ್ಬಿಟ್ಟು ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ ಬಂದ್ಬಿಟ್ಟು ಎಕ್ಸ್. ಇದನ್ನ ಈಕ್ವೇಶನ್ 1 ಅನ್ರಿ. ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್ ಬಂದ್ಬಿಟ್ಟು 11 ಪ್ಲಸ್ ಎಕ್ಸ್. ಓಕೆ, ಇದು 2. ಓಕೆನಾ? ಈಗ ನಮಗೆ ಡಿಸ್ಟೆನ್ಸ್ ಗೊತ್ತು, ಸ್ಪೀಡ್ ಕೂಡ ಗೊತ್ತಾಯ್ತು. ಓಕೆ, ಈಗ ಅವ್ರೇನ್ ಕೇಳ್ತಾ ಇದ್ದಾರೆ ಇವಾಗ? ಫೈಂಡ್ ದ ಆವರೇಜ್ ಸ್ಪೀಡ್ ಆಫ್ ದೀಸ್ ಟು ಟ್ರೈನ್ಸ್. ಓಕೆ, ಸೊ ಈಗ ಅವ್ರು ಕೊಟ್ಟಿರೋದೆಲ್ಲ ಏನು? ಇದು ಬರೇ ಸ್ಪೀಡ್ ಅಂತ ಬರ್ತೀನಿ, ನೀವು ಆವರೇಜ್ ಸ್ಪೀಡ್ ಅಂತ ಮಾಡ್ಕೊಂಡ್ಬಿಡ್ರಿ. ಇದು ಆವರೇಜ್ ಸ್ಪೀಡ್. ಇಲ್ಲಿ ಎ ಡಾಟ್ ಅಂದ್ರೆ ಆವರೇಜ್ ಸ್ಪೀಡ್. ಓಕೆ, ಇಲ್ಲಿ ಕೂಡ ಏನು? ಎ ಡಾಟ್ ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ ಅಂತ ಬರ್ತೀನಿ. ನಥಿಂಗ್ ಆವರೇಜ್ ಸ್ಪೀಡ್. ಈಗ ನನಗೆ ಹೇಳ್ರಿ, ಈಗ ನನಗೆ ಡಿಸ್ಟೆನ್ಸ್ ಗೊತ್ತು, ಸ್ಪೀಡ್ ಗೊತ್ತು. ಈಗ ನಮಗೆ ಟೈಮ್ ಫಾರ್ಮುಲಾ ಏನು? ಟೈಮ್ ಫಾರ್ಮುಲಾ ಬಂದ್ಬಿಟ್ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆ, ಸೊ ಇದು ಫಾರ್ಮುಲಾ ಗೊತ್ತು. ಡಿಸ್ಟೆನ್ಸ್ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಗೊತ್ತು. ಈಗ ನಾನೇನ್ ಮಾಡ್ತೀನಿ? ಟೈಮ್ ಆಫ್ ಈಗ ಎಕ್ಸ್ಪ್ರೆಸ್ ಟ್ರೈನ್ ತಗೊಂಡ್ರೆ, ಓಕೆ ಎಕ್ಸ್ಪ್ರೆಸ್ ಟ್ರೈನ್ ತಗೊಂಡ್ರೆ, ಓಕೆ ನಾನು ಇಲ್ಲಿ 2 ಕಾಲಮ್ ಬರ್ದ್ಬಿಡ್ತೀನಿ, ಈಸಿ ಆಗ್ಬಿಡುತ್ತೆ. ಎಕ್ಸ್ಪ್ರೆಸ್ ಟ್ರೈನ್ ಒಂದು ಓಕೆ, ಒಂದೇನು ಎಕ್ಸ್ಪ್ರೆಸ್ ಟ್ರೈನು, ಇನ್ನೊಂದು ಬಂದ್ಬಿಟ್ಟು ಪ್ಯಾಸೆಂಜರ್ ಟ್ರೈನ್. ಈಗ ನೀವೇ ನೋಡ್ರಿ, ಟೈಮ್ ಟೇಕನ್ ಬೈ ಎಕ್ಸ್ಪ್ರೆಸ್ ಟ್ರೈನ್ ಏನಾಗುತ್ತೆ? ಡಿಸ್ಟೆನ್ಸ್ ಎಷ್ಟು? ಇಬ್ಬರು ಡಿಸ್ಟೆನ್ಸ್ ಸೇಮ್. ಎಷ್ಟು? 132. ಸೊ ಇಲ್ಲೇನ್ ಬರೀತೀನಿ? 132 ಡಿವೈಡೆಡ್ ಬೈ ಸ್ಪೀಡ್ ಏನಾಗುತ್ತೆ? ಎಕ್ಸ್ಪ್ರೆಸ್ ಟ್ರೈನು ಸ್ಪೀಡ್ ಏನಿದೆ? ಆವರೇಜ್ ಸ್ಪೀಡ್ ಬಂದ್ಬಿಟ್ಟು 11 ಪ್ಲಸ್ ಎಕ್ಸ್ ಇದೆ. ಸೊ ಇಲ್ಲೇನ್ ಬರೀತೀನಿ? 11 ಪ್ಲಸ್ ಎಕ್ಸ್. ಓಕೆ, ಆಮೇಲೆ ಪ್ಯಾಸೆಂಜರ್ ಟ್ರೈನ್ ಏನಾಗುತ್ತೆ ನೋಡ್ರಿ ಇವಾಗ? ಟೈಮ್ ಟೇಕನ್ ಬೈ ಪ್ಯಾಸೆಂಜರ್ ಟ್ರೈನ್ ಬಂದ್ಬಿಟ್ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಏನಿದೆ ನೋಡ್ರಿ. ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ ಏನು? ಆಲ್ರೆಡಿ ನಾವ್ ಏನ್ ತಗೊಂಡಿವಿ? ಸ್ಪೀಡ್ ಆಫ್ ದ ಪ್ಯಾಸೆಂಜರ್ ಟ್ರೈನ್ ಬಂದು ಎಕ್ಸ್ ಅಂತ ತಗೊಂಡಿವಿ. ಸೊ ಇಲ್ಲೇನ್ ಬರೀತೀನಿ? ಸ್ಪೀಡ್ ಇದ್ದಲ್ಲಿ ಡಿಸ್ಟೆನ್ಸ್ ಬಂದ್ಬಿಟ್ಟು 132. ಓಕೆ, ಈಗ ಸ್ಪೀಡ್ ಇದ್ದಲ್ಲಿ ಏನ್ ಬರೀತೀನಿ? ಎಕ್ಸ್ ಅಂತ ಬರೀತೀನಿ. ಓಕೆ, ಇವಾಗ ನೀವು ನೋಡಿದ್ರೆ ಓಕೆ, ಈಗ ಹೇಳ್ರಿ ಯಾವ ಟೈಮ್ ಜಾಸ್ತಿ ತಗೊಂತಾರೆ ನೀವೇ ನೋಡ್ರಿ. ಓಕೆ, ಎಕ್ಸ್ಪ್ರೆಸ್ ಟ್ರೈನ್ ಜಾಸ್ತಿ ಟೈಮ್ ತಗೊಳುತ್ತಾ ಇಲ್ಲ ಪ್ಯಾಸೆಂಜರ್ ಟ್ರೈನ್ ಟೈಮ್ ಜಾಸ್ತಿ ತಗೊಳುತ್ತಾ? ಸ್ಪೀಡ್ ಯಾರು ಜಾಸ್ತಿ ಇದೆ? ಇವಂದು ಎಕ್ಸ್ ಇದ್ರೆ ಇವಂದು ಎಕ್ಸ್ ಕಿನ್ನ 11 ಜಾಸ್ತಿ, ಅಂದ್ರೆ ಸ್ಪೀಡ್ ಇವನ್ ಜಾಸ್ತಿ ಇದೆ. ಸ್ಪೀಡ್ ಇವನ್ ಜಾಸ್ತಿ ಇದೆ ಅಂತಂದ್ರೆ ಇವನ್ ಕಡಿಮೆ ಟೈಮ್ ತಗೊಂತಾನೆ, ಹೌದಾ? ಸೊ ಇವನ್ ಕಡಿಮೆ ಟೈಮ್ ತಗೊಂತಾನೆ, ಇವನ್ ಜಾಸ್ತಿ ಟೈಮ್ ತಗೊಂತಾನೆ. ಪ್ಯಾಸೆಂಜರ್ ಟ್ರೈನು ಜಾಸ್ತಿ ಟೈಮ್ ತಗೊಳುತ್ತೆ, ಎಕ್ಸ್ಪ್ರೆಸ್ ಟ್ರೈನು ಕಡಿಮೆ ಟೈಮ್ ತಗೊಳುತ್ತೆ.
ಓಕೆ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕಂದ್ರೆ, ಓಕೆ, ದೊಡ್ಡದು ಯಾವ್ದು ಇಲ್ಲಿ ಪ್ಯಾಸೆಂಜರ್ ಟ್ರೈನ್ ಜಾಸ್ತಿ ಟೈಮ್ ತಗೊಳುತ್ತೆ, ಇದು ದೊಡ್ಡದು. ಸೊ ದೊಡ್ಡದ್ರಲ್ಲಿ ಚಿಕ್ಕದನ್ನ ಮೈನಸ್ ಮಾಡ್ಬೇಕು. ಓಕೆ. ಸೊ ಈ ಲಾಜಿಕ್ ನೆನ್ಪಿಟ್ಕೊಳ್ರಿ. ಸ್ಪೀಡ್ ಕಡಿಮೆ ಇದೆ. ಓಕೆ, ಇವ್ರಿಬ್ರಲ್ಲಿ ಸ್ಪೀಡ್ ಜಾಸ್ತಿ ಯಾರು? ಇವನ್ ಎಕ್ಸ್ ಇದ್ರೆ ಇವನ್ ಎಕ್ಸ್ ಪ್ಲಸ್ 11. ಇವನ್ ಸ್ಪೀಡ್ ಜಾಸ್ತಿ ಇದೆ ಅಂದ್ರೆ ಇವನ್ ಕಡಿಮೆ ಟೈಮ್ ಅಲ್ಲಿ ರೀಚ್ ಆಗ್ತಾನೆ. ಇವನ್ ಸ್ಪೀಡ್ ಕಡಿಮೆ ಇದೆ, ಇವನ್ ಜಾಸ್ತಿ ಟೈಮ್ ತಗೊಂತಾನೆ ರೀಚ್ ಆಗಿ. ಓಕೆ. ಈಗ ಇವ್ರಿಬ್ರು ಮತ್ತೆ ಡಿಫ್ರೆನ್ಸ್ ಎಷ್ಟಿದೆ ನೋಡ್ರಿ, ನೀಟಾಗಿ ಫಸ್ಟ್ ಗೆ ಕೊಟ್ಟಿದ್ದಾನೆ. ಆನ್ ಎಕ್ಸ್ಪ್ರೆಸ್ ಟ್ರೈನ್ ಟೇಕ್ಸ್ 1 hour ಲೆಸ್ ದೆನ್ ಎ ಪ್ಯಾಸೆಂಜರ್ ಟ್ರೈನ್. ಅಂದ್ರೆ ಇವ್ರಿಬ್ರು ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ? 1 hour ಇದೆ. ಅಂದ್ರೆ ಇವ್ರಿಬ್ಬರನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? ಟೈಮ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇವ್ರಿಬ್ರ ಮಧ್ಯೆ ಡಿಫ್ರೆನ್ಸ್ ಎಷ್ಟು? 1 hour. ಅದನ್ನ 1 ಅಂತ ಬರಿತೀನಿ. ಈಗ ಟಿ ಪಿ ಇದಲ್ಲಿ ಏನ್ ಬರಿಬೋದು ನಾನು? 132 by x ಮೈನಸ್ ಟಿ ಇದಲ್ಲಿ ಏನ್ ಬರಿಬೋದು? 132 divided by 11 plus x is equal to 1. ಓಕೆ. ಇವಾಗ ನಾವೇನ್ ಮಾಡೋಣ? ಎಲ್ಸಿಎಂ ತಗೊಳ್ಳೋಣ. ಫ್ರಾಕ್ಷನ್ ಇರೋದ್ರಿಂದ ಎಲ್ಸಿಎಂ ಏನಾಗುತ್ತೆ? x ಇಂಟು 11 plus x ಆಗುತ್ತೆ. ಈಗ ನೀವೇನ್ ಮಾಡ್ರಿ? ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಎಲ್ಸಿಎಂ ಏನು? x ಇಂಟು 11 ಪ್ಲಸ್ x ಏನಾಗುತ್ತೆ? x x ಕ್ಯಾನ್ಸಲ್, ಉಳಿದಿದ್ದೇನು? 132 ಇಂಟು 11 ಪ್ಲಸ್ x ಮೈನಸ್ ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡಿ. ಅವಾಗ ಏನಾಯ್ತು? 11 ಪ್ಲಸ್ ಎಕ್ಸ್ 11 ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು? 132 ಇಂಟು ಎಕ್ಸ್ ಏನಾಗುತ್ತೆ? 132 ಇಂಟು ಎಕ್ಸ್ 132 ಎಕ್ಸ್ ಆಗುತ್ತೆ. ಅದನ್ನ ಇಲ್ಲಿ ಬರ್ದೆ ಇಸ್ ಈಕ್ವಲ್ ಟು 1. ಈಗ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಓಕೆ, 132 ಇಂಟು 11 ಮಾಡ್ಬೇಕು ಫಸ್ಟ್. 11 2 ಜಾ 22, 2 ಕ್ಯಾರಿ, 11 3 ಜಾ 33 ಪ್ಲಸ್ 2 35, 3 ಕ್ಯಾರಿ, 11 1 ಜಾ 11, 11 ಪ್ಲಸ್ 3 14 ಪ್ಲಸ್ ಆಮೇಲೆ ಈಗ 132 ಇಂಟು ಎಕ್ಸ್ ಏನಾಗುತ್ತೆ? 132 ಎಕ್ಸ್ ಆಗುತ್ತೆ ಮೈನಸ್ 132 ಎಕ್ಸ್ ಇಸ್ ಈಕ್ವಲ್ ಟು 1. ಈ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಇಂಟು 11 11 ಎಕ್ಸ್, ಎಕ್ಸ್ ಇಂಟು ಎಕ್ಸ್ ಏನು? ಎಕ್ಸ್ ಸ್ಕ್ವೇರ್ ಆಯ್ತು. ಈಗ ನೀವು ನೋಡಿದ್ರೆ ಪ್ಲಸ್ 132 ಎಕ್ಸ್ ಮೈನಸ್ 132 ಎಕ್ಸ್ ಕ್ಯಾನ್ಸಲ್ ಆಯ್ತು. ಓಕೆ. ಸೊ ನಾನು ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ. ಇವಾಗ ಏನಾಗುತ್ತೆ ನೋಡ್ರಿ, ಇದು ಡಿವೈಡರ್ ಈ ಕಡೆ ಹೋದ್ರೆ ಮೇಲೆ ಬರುತ್ತೆ. ಓಕೆ. ಸೊ ಇಲ್ಲಿ ಕೆಳಗಡೆ ಏನಿಲ್ಲ ಅಂದ್ರೆ 1. ಓಕೆ, ನಾವೇನ್ ಮಾಡೋಣ ಇವಾಗ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ. ಒಂದು 1 ಇಂಟು 11 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಲ್ಲಿ ಉಳಿದಿದ್ದೇನು? 1 ಇಂಟು 11 ಪ್ಲಸ್ ಎಕ್ಸ್ ಸ್ಕ್ವೇರ್ ಒಂದು, ಇನ್ನೊಂದು ಇಸ್ ಈಕ್ವಲ್ ಟು 1 ಇಂಟು 1452. ಓಕೆ. ಸೊ ಈಗ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರುತ್ತೆ. 11 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಇಂಟು 1452 ಏನಾಗುತ್ತೆ? ಸಾರಿ, ಇದು 11x ಇದೆ ಇಲ್ಲಿ. 1 ಇಂಟು 11x. ಓಕೆ. ಸೊ ಇಲ್ಲಿ ಕೂಡ ಏನ್ ಬರೀತೀನಿ? 11x ಅಂತ ಬರೀತೀನಿ ಇಸ್ ಈಕ್ವಲ್ ಟು 1 ಇಂಟು 1452 1452 ನೇ ಆಗುತ್ತೆ. ಓಕೆ. ಈಗ ಬರೆದ್ರೆ ಆರ್ಡರ್ ಅಲ್ಲಿ ಬರೆದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 11x, ಈ ಪ್ಲಸ್ 1452 ಈ ಕಡೆ ಬಂದ್ರೆ ಮೈನಸ್ 1452 ಇಸ್ ಈಕ್ವಲ್ ಟು 0 ಆಗುತ್ತೆ. ಓಕೆ. ಈಗ ನೀವು ನೋಡಿದ್ರೆ ಈಗ ಬಂದಿರೋದೇನಿದು? ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ. ನಾವೇನ್ ಮಾಡೋಣ? ಕ್ವಾಡ್ರಾಟಿಕ್ ಫಾರ್ಮುಲಾ ಇಂದ ಸಾಲ್ವ್ ಮಾಡ್ಬಿಡೋಣ. ಸೊ ಇದು ಯಾವ ಫಾರ್ಮುಲಾ ಇದೆ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಫಾರ್ಮಲ್ ಇದೆ. a ಇಸ್ ಈಕ್ವಲ್ ಟು ಇಲ್ಲಿ ಏನಿಲ್ಲ ಅಂದ್ರೆ 1 ಬರೀತೀನಿ. b ಇಸ್ ಈಕ್ವಲ್ ಟು ಏನು? 11, c ಇಸ್ ಈಕ್ವಲ್ ಟು ಏನು? ಇಲ್ಲಿ ಪ್ಲಸ್ ಮೈನಸ್ ಇದ್ದಾಗ ಮೈನಸ್ ಆಗ್ಬಿಟ್ಟು 1452 ಅಂತ ಬರೀತೀವಿ. ಈಗ ನಮಗೆ ಕ್ವಾಡ್ರಾಟಿಕ್ ಫಾರ್ಮುಲಾ ಏನ್ ಗೊತ್ತು? x ಇಸ್ ಈಕ್ವಲ್ ಟು ಮೈನಸ್ b ಪ್ಲಸ್ ಆರ್ ಮೈನಸ್ ರೂಟ್ b ಸ್ಕ್ವೇರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a. ಓಕೆ. ಈಗ x ಇಸ್ ಈಕ್ವಲ್ ಟು ಮೈನಸ್ 11 ಪ್ಲಸ್ ಆರ್ ಮೈನಸ್ b ವ್ಯಾಲ್ಯೂ ಏನಿದೆ? 11 ಇದೆ. 11 ಸ್ಕ್ವೇರ್ ಮೈನಸ್ 4 ಇಂಟು a ವ್ಯಾಲ್ಯೂ ಏನಿದೆ? 1 ಇದೆ. c ವ್ಯಾಲ್ಯೂ ಏನಿದೆ? ಮೈನಸ್ 1452 ಇದೆ. ಓಕೆ. ಏನಿದೆ? ಮೈನಸ್ 1452 ಇದೆ. ಹೋಲ್ ಡಿವೈಡೆಡ್ ಬೈ 2 ಇಂಟು 1. ಓಕೆ. ಈಗ x ಇಸ್ ಈಕ್ವಲ್ ಟು ಮೈನಸ್ 11 ಪ್ಲಸ್ ಆರ್ ಮೈನಸ್ ರೂಟ್ 11 ಸ್ಕ್ವೇರ್ ಏನಾಗುತ್ತೆ? 121 ಆಗುತ್ತೆ. ಈಗ ನೀವು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. 4 1 ಜಾ 4, 4 ಇಂದ ಮಲ್ಟಿಪ್ಲೈ ಮಾಡ್ಬೇಕು. 4 2 ಜಾ 8, 4 5 ಜಾ 20, ಇಲ್ಲಿ 2 ಕ್ಯಾರಿ, 4 4 ಜಾ 16 ಪ್ಲಸ್ 2 18 ಆಗುತ್ತೆ. ಓಕೆ. 1 ಕ್ಯಾರಿ, 4 1 ಜಾ 4, 4 ಪ್ಲಸ್ 1 5 ಆಗುತ್ತೆ. ಓಕೆ. ಹೋಲ್ ಡಿವೈಡೆಡ್ ಬೈ 2 1 ಜಾ 2. ಈಗ
x is equal to -11 plus or minus. ಓಕೆ, ಈಗ ನಾನು ಏನು ಆಡ್ ಮಾಡಬೇಕು, 121ಗೆ 5808 ಆಡ್ ಮಾಡೋ, ಏನಾಗುತ್ತೆ 9 2 8 plus 1 9 5929 ಬರುತ್ತೆ. ಓಕೆ, ಹೋಲ್ ಡಿವೈಡೆಡ್ ಬೈ 2. ಓಕೆ, ಸೊ ಈಗ ನಾನು ಇದನ್ನ ಲೈಕ್ LCM ಇಂದ ರೂಟ್ ಕಂಡಿಡಿಯೋಣ. ಓಕೆ, ಈಗ ನೀವು ನೋಡಿದ್ರೆ 5 plus 9 ಎಷ್ಟು 14, 14 plus 2 ಎಷ್ಟು 16, 16 plus 9 ಎಷ್ಟಾಗುತ್ತೆ 25 ಆಗುತ್ತೆ. ಇದು 3 ಟೇಬಲ್ ಅಲ್ಲಿ ಹೋಗಲ್ಲ. ಓಕೆ, ನೆಕ್ಸ್ಟ್ ನೀವು ಇದನ್ನ 5 ಟೇಬಲ್ ಅಲ್ಲಿ ಹೋಗಲ್ಲ, 7 ಅಲ್ಲಿ ಹೋಗುತ್ತಾ ಚೆಕ್ ಮಾಡ್ರಿ ಹಂಗೆ. ಓಕೆ, 7 8 ಜಾ 56, 2 ಉಳಿತು, 7 3 ಜಾ 21 ಅದು ಹೋಗಲ್ಲ. ಓಕೆ, 11 ಟೇಬಲ್ ಅಲ್ಲಿ ಹೋಗುತ್ತಾ ಚೆಕ್ ಮಾಡ್ಬೇಕು. ಆಮೇಲೆ 11 5 ಜಾ 55, ಓಕೆ 4 ಉಳಿತು 42, 11 3 ಜಾ 33, 11 ಟೇಬಲ್ ಅಲ್ಲಿ ಹೋಗುತ್ತೆ. 11 5 ಜಾ 55. ಓಕೆ, ಎಷ್ಟು ಉಳಿತು 4 ಉಳಿತು 42, 11 3 ಜಾ 33. ಓಕೆ, ಸೊ 42 ಅಂದ್ರೆ 9 ಉಳಿತು 99, 11 9 ಜಾ 99. ಓಕೆ, ಮತ್ತೆ ಇದು 11 ಟೇಬಲ್ ಅಲ್ಲಿ ಹೋಗುತ್ತಾ ನೋಡ್ರಿ, 11 4 ಜಾ 44. ಓಕೆ, ಎಷ್ಟು ಉಳಿತು 6 ಉಳಿತು, ಸಾರಿ 9 ಉಳಿತು. 11 4 ಜಾ 44 ಅಂದ್ರೆ 9 ಉಳಿತು 99, 11 9 ಜಾ 99. ಓಕೆ, 7 7 ಜಾ 49, 7 1 ಜಾ 7. ಸೊ ಏನ್ ಬರೀಬಹುದು, x is equal to -11 plus or minus. ಓಕೆ, ಇದನ್ನ ಏನಂತ ಬರೀಬಹುದು ನಾನು, 11 into 11 into 7 into 7 ಅಂತ ಬರೀಬಹುದು, ಹೋಲ್ ಡಿವೈಡೆಡ್ ಬೈ 2. ಈಗ ನಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ -11 ಪ್ಲಸ್ ಆರ್ ಮೈನಸ್ 2 11 ಇದ್ರೆ 1 11 ಹೊರಗಡೆ ಬರುತ್ತೆ, ರೂಟ್ ಹೊರಗಡೆ. 2 7 ಇದ್ರೆ 1 7 ಹೊರಗಡೆ ಬರುತ್ತೆ, ಹೋಲ್ ಡಿವೈಡೆಡ್ ಬೈ 2. ಓಕೆ, ಸೊ ಈಗ ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ ಇವಾಗ. ಈಗ ಉಳಿದಿದ್ದೇನು, x is equal to -11 plus or minus 11 7 ಜಾ 77, ಹೋಲ್ ಡಿವೈಡೆಡ್ ಬೈ 2. ಒಂದೇನು ಒಂದ್ ಸರಿ ಪ್ಲಸ್ ತಗೊಳ್ರಿ, -11 plus 77/2, ಆರ್ ಇನ್ನೊಂದು ಬಂದ್ಬಿಟ್ಟೇನು, x is equal to -11 minus 77/2 ಅಂತ ತಗೊಳ್ರಿ. ಏನಾಗುತ್ತೆ, ಗ್ರೇಟರ್ ನಂಬರ್ ಸೈನ್ ಆಗಿ ಸಬ್ಟ್ರಾಕ್ಟ್ ಮಾಡಿದ್ರೆ 66/2 ಬರುತ್ತೆ. 2 1 ಜಾ 2, 33 ಜಾ x ಬಂದ್ಬಿಟ್ಟು 33, ಒಂದ್ ಆನ್ಸರ್. ಇನ್ನೊಂದು ಏನಾಗುತ್ತೆ, x is equal to -77 plus 11 ಏನಾಗುತ್ತೆ 88 ಆಗುತ್ತೆ. ಯಾಕಂದ್ರೆ ಎರಡು ಮೈನಸ್ ಇದ್ದಾಗ ಏನ್ ಮಾಡಬೇಕು, ಮೈನಸ್ ಸೈನ್ ಹಾಕಿ ಆಡ್ ಮಾಡಬೇಕು. 88/2, 2 1 ಜಾ 2, 44 ಜಾ. ಸೊ ಆರ್ x is equal to -44. ಈ x ಅನ್ನೋದೇನು, ನಥಿಂಗ್ ಬಟ್ ನಾವು x ಏನ್ ತಗೊಂಡಿದ್ವಿ, ಆವರೇಜ್ ಸ್ಪೀಡ್ ಆಫ್ ದ ಪ್ಯಾಸೆಂಜರ್ ಟ್ರೈನ್. ಅಂದ್ರೆ ಸ್ಪೀಡ್ ಯಾವತ್ತಾದ್ರೂ ನೆಗೆಟಿವ್ ಇರ್ತತಾ, ಇಲ್ಲ. ಸಿನ್ಸ್ ಸ್ಪೀಡ್ ಕೆನಾಟ್ ಬಿ ನೆಗೆಟಿವ್, ಸೊ ನಾವೇನ್ ತಗೋಬೇಕು, x is equal to -44 ತಗೊಳಂಗಿಲ್ಲ, x is equal to 33 ನೇ ತಗೋಬೇಕು. ಓಕೆ, ಸೊ ಇವಾಗ ನಾನು ಎರಡು ಸ್ಪೀಡ್ ಕಂಡಿಡಿಬಹುದು. ಓಕೆ, ಒಂದೇನು ಆವರೇಜ್ ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ ಒಂದು ಟ್ರೈನು. ಓಕೆ, ಇನ್ನೊಂದು ಬಂದ್ಬಿಟ್ಟೇನು, ಆವರೇಜ್ ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್. ಈಗ ನೋಡ್ರಿ, ನಾನು ಆವರೇಜ್ ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ ಏನಂತ ತಗೊಂಡಿದ್ವಿ ನೋಡ್ರಿ ಇಲ್ಲಿ. ಈಗ ನೀವು ನೋಡಿದ್ರೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಆವರೇಜ್ ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ ಬಂದು x ಅಂತ ತಗೊಂಡಿದ್ವಿ. ಓಕೆ, ಆವರೇಜ್ ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್ ಏನು 11 plus x ಅಂತ ತಗೊಂಡಿದ್ವಿ. ಓಕೆ, ಫಸ್ಟ್ ಅದನ್ನ ಇಲ್ಲಿ ಬರ್ದ್ಬಿಡ್ತೀನಿ. ಓಕೆ, ಇದನ್ನ ಏನಂತ ತಗೊಂಡಿದ್ವಿ, ಪ್ಯಾಸೆಂಜರ್ ಟ್ರೈನಿಗೆ x ಅಂತ ತಗೊಂಡಿದ್ವಿ, ಇದಕ್ಕೆ 11 plus x ಅಂತ ತಗೊಂಡಿದ್ವಿ. ಈಗ ನಮಗೆ x ವ್ಯಾಲ್ಯೂ ಏನ್ ಗೊತ್ತಾಯ್ತು, x ವ್ಯಾಲ್ಯೂ 33. ಸೊ ಆವರೇಜ್ ಸ್ಪೀಡ್ ಬಂದ್ಬಿಟ್ಟು x ಅಂದ್ರೆ ಇದು 33 km/h ಆಯ್ತು. ಎಕ್ಸ್ಪ್ರೆಸ್ ಏನಾಯ್ತು, 11 plus x ಇದ್ರಲ್ಲಿ 33 plus 11 ಎಷ್ಟು 44 km/h. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ಲಾಸ್ಟ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ, ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಮಾಡ್ತೀವಿ, ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡ್ತೀವಿ. ಆಮೇಲೆ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವಶನ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ತೀವಿ. ಆಮೇಲೆ ನಿಮಗೆ ಎಲ್ಲ ಇಂಪಾರ್ಟೆಂಟ್ PDFs ಹಾಕ್ತೀವಿ.
ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ನಂಬರಿಗೆ ವಾಟ್ಸಪ್ ಮಾಡ್ರಿ. ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಯಾವ ತರ ನಾವು ರಿವಿಷನ್ ಮಾಡ್ತೀವಿ ಅಂತ ಹೇಳಿ ಇವನ್ನೆಲ್ಲ ಯಾವ ತರ ಕವರ್ ಮಾಡ್ತೀವಿ ಅಂತ ನಿಮಗೆ ಹೇಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ಬೋದು. ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್ ಒಂದ್ ಸರಿ ಮಾತ್ರ ನೀವು ವಾಟ್ಸಪ್ ಮಾಡ್ರಿ. ಸೊ ದಟ್ ನಿಮಗೆ ಏನ್ ಮಾಡುತ್ತೆ ಅಂತ ಐಡಿಯಾ ಗೊತ್ತಾಗುತ್ತೆ. ಆಮೇಲೆ ನೀವು ಜಾಯ್ನ್ ಆಗೋದ್ ಬಿಡೋದು ನಿಮ್ ಇಂಟ್ರೆಸ್ಟ್. ಆಮೇಲೆ ಇದ್ರ ಜೊತೆಗೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 ಓಕೆ 25-26 ಎಲ್ಲಾ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ.